ಏನಾಯ್ತು ನನಗೆ? ನಾನು ಏನು ಮಾಡ್ತಾ ಇದ್ದೆ? ಗೊಂದಲವಾಗ್ತಿದ್ದೀರಾ? ನಾನು ನಿನ್ನೆ ಎಲ್ಲ ಏನು ಮಾಡಿದೆ? ಇವತ್ತು ದಿನ ಪೂರ್ತಿ ಏನು ಮಾಡಿದೆ? ಈ ಥರ ಗೊಂದಲ ಕಾಡ್ತಾ ಇದೆ. ಏನಾಯ್ತು ನಿಮ್ಮಿಬ್ರಿಗೆ? ಯಾರು ನಿಮ್ನ ಈ ಸ್ಥಿತಿ ತಂದಿದ್ದು? ಕಾಪಾಡಿ, ಯಾರಾದ್ರೂ ನಮ್ಮನ್ನ ಕಾಪಾಡಿ. ಪಾಪಿಗಳು ತಮ್ಮ ಪಾಪದ ಕಡ ತುಂಬೋವರೆಗೂ ತಮ್ಮನ್ನ ಹಿಡಿಯೋರಿಲ್ಲ, ತಡೆಯೋರಿಲ್ಲ ಅಂತ ಮೆರೆದಾಡ್ತಾ ಇರ್ತಾರೆ. ಪಾಪದ ಕೊಡ ತುಂಬಿದ ಮೇಲೆ ಆ ಶಂಕರನೇ ಇವರ ಸಂಹಾರಕ್ಕೆ ಮುಹೂರ್ತ ನಿಗದಿ ಮಾಡ್ತಾನೆ. ಅದೇ ಈ ಅಮೃತ ಮುಹೂರ್ತ. ಮಣಿ, ಏನ್ ಮಾಡ್ತಾ ಇದೀಯ ನೀನು? ಏನ್ ಮಾಡ್ಬೇಕು ಅಂತ ಪರಮೇಶ್ವರನ ಆಜ್ಞೆ ಆಗಿದ್ಯೋ ಅದನ್ನೇ ಮಾಡ್ತಾ ಇದ್ದೀನಿ. ಅಂದ್ರೆ ಶತ್ರು ಸಂಹಾರ. ಏನು? ನನ್ನ ಮಕ್ಕಳು ನಿನಗೆ ಶತ್ರುನ? ನಿಜ ಹೇಳು, ಯಾರು ನೀನು? ನಾನು ಯಾರು, ನಾನು ಯಾಕೆ ಇಲ್ಲಿಗೆ ಬಂದೆ ಅಂತ ಆದಷ್ಟು ಬೇಗ ನಿಮ್ಗೆಲ್ಲ ತಿಳಿಯುತ್ತೆ. ಬೇಡ ಮಣಿ, ಅಪ್ಪ, ಎಂಥ ಕೆಟ್ಟ ಕನಸು ನನ್ನ ಕಣ್ಣು ಮುಂದೆನೆ ನಡೀತೇನೋ ಅನ್ನೋ ರೀತಿಲಿತ್ತು. ಒಂದು ಕ್ಷಣ ನನ್ನ ಉಸಿರು ನಿಂತೋಗಿತ್ತು. ಹೌದು, ನನ್ನ ಮಕ್ಕಳ ಮೇಲೆ ದ್ವೇಷ ಇರೋದು ಆ ಅಮೃತನಿಗೆ. ಅವಳು ಮನೆ ರೂಪದಲ್ಲಿ ಬಂದು ನನ್ನ ಮಕ್ಕಳನ್ನ ಸಂಹಾರ ಮಾಡೋ ರೀತಿ ನನಗೆ ಯಾಕೆ ಕನ್ಸ್ಬಿತ್ತು? ಅಯ್ಯೋ ದೇವ್ರೆ, ಬೆಳಗಿನ ಜಾವ ಬಿದ್ದ ಕನಸು ನಿಜ ಆಗುತ್ತೆ. ಆ ರೀತಿ ಕನಸುಗಳು ನನಗೆ ನನ್ನ ಜೀವನದಲ್ಲಿ ನಿಜ ಆಗಿದ್ದ ಉದಾಹರಣೆ ಬೇಕಾದಷ್ಟಿದೆ. ಹೌದು, ಇಲ್ಲ, ಇದನ್ನು ಉದಾಸೀನ ಮಾಡಬಾರ್ದು. ಒಂದು ವೇಳೆ ಅಮೃತನೇ ಮಣಿ ರೂಪದಲ್ಲಿ ಬಂದು ನಮ್ಮ ಮನೇಲಿ ಇರ್ಬೋದಲ್ವಾ? ಮೊದಲು ವಿಚಾರಿಸ್ಬೇಕು, ಆ ಮಣಿ ವಿಚಾರಿಸ್ಬೇಕು. ಅವ್ರು ಯಾರು ಅಂತ ನಾನು ವಿಚಾರಿಸ್ಬೇಕು.
ವಿಷ್ಣು ರುದ್ರನಿಗೆ ನಾನು ಜನ್ಮ ಕೊಡದಲ್ಲೇ ಇರ್ಬೋದು, ಆದರೆ ಹೆತ್ತ ತಾಯಿಗಿಂತ ಹೆಚ್ಚಾಗಿ ಅವ್ರನ್ನ ಪ್ರೀತಿ ಮಾಡಿದ್ದೀನಿ, ಕೈ ತುತ್ತು ಕೊಟ್ಟಿದ್ದೀನಿ. ಇಲ್ಲ, ನಾನು ತಾಯಿಯಾಗಿ ಅವನ್ನ ಉಳಿಸ್ಕೋಬೇಕು, ಉಳಿಸ್ಕೋತೀನಿ. ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇಲ್ದಲೇ ಇರ್ಬೋದು, ಆದ್ರೆ ನಾನು ಮಾತ್ರ ಸಾಯೋವರೆಗೂ ಅವರಿಬ್ಬರನ್ನ ಹೆಚ್ಚಾಗಿ ಪ್ರೀತಿಸ್ತೀನಿ, ನನ್ನನ್ನು ಪ್ರೀತಿ ಮಾಡ್ತೀನಿ. ಒಬ್ಬ ತಾಯಿಯಾಗಿ ನನ್ನ ಮಕ್ಕಳನ್ನ ನಾನು ಉಳಿಸ್ಕೋಬೇಕು. ಎಷ್ಟೋ ಸಲ ಅವರು ನನ್ನ ಹತ್ರ ತುಂಬಾ ನಿಕೃಷ್ಟವಾಗಿ ನಡ್ಕೊಂಡಿದ್ದಾರೆ, ಬೈದಿದ್ದಾರೆ, ಹೊಡೆದಿದ್ದಾರೆ, ಈ ಆಸೆ ಮಾತಾಡಿದ್ದಾರೆ. ಪರವಾಗಿಲ್ಲ, ನಾನು ಹೆತ್ತ ತಾಯಿಯಾಗಿ ನಾನು ಅದನ್ನ ಸಹಿಸ್ಕೋತೀನಿ. ಹೌದು, ನನ್ನ ಮಕ್ಕಳನ್ನ ನಾನು ಉಳಿಸ್ಕೋಬೇಕು. ಒಬ್ಬ ತಾಯಿಯಾಗಿ ನಾನು ನನ್ನ ಮಕ್ಕಳನ್ನ ಉಳಿಸ್ಕೋಬೇಕು, ಉಳಿಸ್ಕೋತೀನಿ. ಪರಮಾತ್ಮ ಪುತ್ರ ಶೋಕಂ ನಿರಂತರಂ ಅಂತಾರೆ, ಅದು ನನ್ನ ಜೀವನದಲ್ಲಿ ಬರಬಾರದು. ಅದನ್ನು ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ಭಗವಂತ. ನೋಡು, ಯಾವುದೇ ಕಾರಣಕ್ಕೂ ನನ್ನ ಇಬ್ಬರು ಮಕ್ಕಳಿಗೂ ಅಕಾಲ ಮೃತ್ಯು ಬರಬಾರದು ತಂದೆ. ಅವರನ್ನು ನೀನೇ ಕಾಪಾಡಬೇಕು, ನೀನೇ ಅವರನ್ನು ಕಾಪಾಡಬೇಕು. ನನಗೆ ಈಗ ಸಮಾಧಾನ ಆಯ್ತು, ನನ್ನ ಗಂಡನಿಗೆ ಏನೂ ಆಗಿಲ್ಲ. ಈ ತಾಯಿ ಆಶೀರ್ವಾದ ಇರೋವರೆಗೂ ಯಾವ ಶಕ್ತಿನೂ ನಿನಗೇನು ಮಾಡೋಕ್ಕಾಗಲ್ಲ. ಒಂದು ವೇಳೆ ನಿನ್ನ ಪ್ರಾಣಕ್ಕೇನಾದ್ರು ಕೂತು ಬಂದ್ರೆ ನನಗೆಷ್ಟು ಕಷ್ಟ ಆದರೂ ಪರವಾಗಿಲ್ಲ, ನನ್ನ ಪ್ರಾಣ ಕೊಟ್ಟು ನಿನ್ನ ನಾನು ಉಳಿಸ್ಕೊತೀನಿ ಕಣೋ, ನಿನ್ನ ನಾನು ಉಳಿಸ್ಕೊತೀನಿ. ಏನಮ್ಮ? ಅಪ್ಪ,
ನನ್ನ ಹಿರಿ ಮಗನು ಸುರಕ್ಷಿತವಾಗಿದ್ದಾನೆ. ನನ್ನ ಮನಸ್ಸಿಗೆ ಈಗ ಸಮಾಧಾನ ಆಯಿತು. ಇಲ್ಲ, ನನ್ನ ಕನಸಿನಂತೆ ಏನೋ ಓಡಾಡ್ತಾ ಇದೆ. ನನ್ನ ಮಕ್ಕಳಿಗೆ ಅಮೃತ ಮಾತ್ರ ಶತ್ರು, ಮಣಿ ಅಲ್ವೇ ಅಲ್ಲ. ಹಾಗೆ ನನ್ನ ಕನಸಲ್ಲಿ ಆ ಮಲ್ಲಿ ಕೂಡ ನನ್ನ ಮಕ್ಕಳಿಗೆ ಶತ್ರು ಆಗಿ ಅವ್ರನ್ನ ಸಂಹಾರ ಮಾಡೋ ಹಾಗೆ ಕಾಣಿಸ್ತು. ಇದೇಗೆ ಸಾಧ್ಯ? ಅಮ್ಮ, ಏನು ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ, ಬೈಲೆ. ಸರಿ, ನೀನು ಹೋಗಿ ಮಲಿಕೋ, ಬಾಗ್ಲಾಕೊಂಡು ಮಲಿಕೋ. ಇವಳನ್ನು ನೋಡ್ತಾ ಇದ್ರೆ ಇವಳಿಂದ ನನ್ನ ಮಕ್ಕಳಿಗೆ ಯಾವ ಅಪಾಯನೂ ಆಗೋದಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಅನುಮಾನನ ಪರಿಹಾರ ಮಾಡಿಕೊಳ್ಳೇಬೇಕು. ಮಣಿ, ಮಣಿ, ಏ ಮಣಿ, ಅಜ್ಜಿ, ನೀವೇನು ಇಷ್ಟೊತ್ತಲ್ಲಿ ಅಥವಾ ನನ್ನ ಕೋಣೆಯಲ್ಲಿ? ಯಾರನ್ನ ಎಲ್ಲಿ ಯಾವಾಗ ಹೇಗೆ ವಿಚಾರಿಸ್ಬೇಕು ಹಾಗೆ ವಿಚಾರಿಸ್ತೀನಿ. ಅದಕ್ಕೆ ಬಂದಿದ್ದೆ. ಅಜ್ಜಿ, ನೀವು ಏನು ಹೇಳ್ತಾ ಇದ್ದೀರೋ ನನಗೆ ಗೊತ್ತಾಗ್ತಾ ಇಲ್ಲ. ಗೊತ್ತಾಗತ್ತೆ. ನೀನು ಯಾರು ಹೇಳು? ಏನು ಹೀಗೆ ಕೇಳ್ತಾ ಇದ್ದೀರಾ? ನಾನು ಮಣಿ? ಸುಳ್ಳು, ನೀನು ಮಣಿ ಅಲ್ಲ. ಅಯ್ಯೋ, ಯಾಕೆ ಹೀಗೆ ಕೇಳ್ತಾ ಇದ್ದಾರೆ? ನಾನು ಅಮೃತ ಮಣಿ ರೂಪದಲ್ಲಿದ್ದು ಅರ್ಜುನ್ ಅವರನ್ನ ಮದುವೆ ಆಗಿದ್ದು ಇವರಿಗೆ ಗೊತ್ತಾಗೋಯ್ತಾ? ನಾನು ಮಣಿ ರೂಪದಲ್ಲಿ ಇರೋದು ಶಾಸ್ತ್ರಿಗಳಿಗೆ ಮಾತ್ರ ಗೊತ್ತಿರೋದು. ಅವರಂತೂ ಹೇಳಿರೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಶತ್ರು ಆ ಬಾಬಾ ತನ್ನ ಮಂತ್ರ ಶಕ್ತಿಯಿಂದ ನಾನು ಅಮೃತ ಅನ್ನೋದನ್ನು ಅಜ್ಜಿ ಹತ್ರ ಹೇಳಿರ್ಬೋದಾ? ಈ ಥರ ಒಂದು ಮಾತನ್ನು ಕೇಳ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಏನು ಮಾಡೋದೀಗ? ಯಾಕೆ ಸುಮ್ಮನೆ ನಿಂತ್ಕೊಂಬಿಟ್ಟೆ? ಏನು ನೀನು ಬಣ್ಣ ಬಯಲಾಯಿತು ಅಂತ ಯೋಚನೆ ಮಾಡ್ತಿದ್ಯಾ? ಅಜ್ಜಿ, ಏನು ಮಾತಾಡ್ತಾ ಇದ್ದೀರಾ? ನಾನು ಮಣಿ, ನಾಗಮಣಿ. ನೀವೇ ನಿಂತು ನಿಮ್ಮ ಮೊಮ್ಮಗನ ಜೊತೆ ಮದುವೆ ಮಾಡಿದ್ರಲ್ಲ, ಈಗ ನೀವೇ ಮಾತನ್ನ ಕೇಳ್ತಾ ಇದ್ದೀರಾ? ನಾನು ಕೇಳಿದ ಪ್ರಶ್ನೆಗೆ ನೀನು ಉತ್ತರ ಕೊಡು, ನನಗೆ ಪ್ರಶ್ನೆ ಮಾಡಬೇಡ. ನಮ್ಮದು ಪುಷ್ಪಗಿರಿ ಅನ್ನೋದು ನಿಮಗೆ ಗೊತ್ತು. ನಮ್ಮ ತಾತ ಪುಷ್ಪನಾಥ ಅನ್ನೋದು ನಿಮಗೆ ಗೊತ್ತು. ನಮ್ಮದು ನಾಟಿ ವೈದ್ಯ ಕುಟುಂಬ ಅನ್ನೋದು ನಿಮಗೆ ಗೊತ್ತು. ನೀವು ಚಿಕ್ಕ ಮಾವ, ದೊಡ್ಡ ಮಾವ, ಅತ್ತೆ ಎಲ್ಲರೂ ಆ ದೇವಸ್ಥಾನಕ್ಕೆ ಬಂದು ನನ್ನ ರೂಪ ನೋಡಿ ಮನೆಗೆ ಕರ್ಕೊಂಡು ಬಂದು ನಿಮ್ಮ ಮೊಮ್ಮಗನ ಜೊತೆ ಬಲವಂತ ಮಾಡಿ ಮದುವೆ ಮಾಡಿದ್ದು ನೀವೇ ತಾನೇ? ಸಾಕು, ನನಗೆ ಹಳೆ ಕತೆ ಬೇಕಾಗಿಲ್ಲ. ನೋಡು, ನಾವು ಬದುಕ್ತಾ ಇರೋದು ಮಾಮೂಲಿ ಪ್ರಪಂಚದಲ್ಲ, ಮಾಯಾ ಪ್ರಪಂಚದಲ್ಲಿ. ಆ ನಾಗಿನಿಗೆ ನಮ್ಮ ಮೇಲೆ, ನಮ್ಮ ಮನೆ ಮೇಲೆ ಕಣ್ಣಿದೆ ಅನ್ನೋದು ನಮಗೆ ಗೊತ್ತಿದೆ. ಅಜ್ಜಿ, ಏನು ಮಾತಾಡ್ತಾ ಇದ್ದೀರಾ ನೀವು? ಅಮೃತ ಈ ಮನೆಯಿಂದ ದೂರ ಆಗಿ ತುಂಬ ದಿವಸಗಳೇ ಆಯಿತು. ಅವಳು ಎಲ್ಲಿದ್ದಾಳೋ ಹೇಗಿದ್ದಾಳೋ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಇನ್ನೂ ಅವಳ ಭಯ ನಿಮಗೆ ಹೋಗಿಲ್ವಾ? ನೋಡು, ನಾನು ಯಾರು ನಂಬಿದ್ರು ಆ ನಾಗಿನಿನ ಮಾತ್ರ ನಂಬೋದಿಲ್ಲ. ಅವಳು ನನ್ನ ಮಕ್ಕಳನ್ನ ಪ್ರಹಾರ ಮಾಡಂಗಿದ್ರೆ ಅವಳ ರೂಪದಲ್ಲಿ ಬಂದು ಮಾಡಲಿ. ಅದನ್ನು ಬಿಟ್ಟು ನಿನ್ನ ರೂಪದಲ್ಲಿ ಬಂದು ಯಾಕೆ ಮಾಡಿದ್ಲು ನನ್ನ ಕನಸಲ್ಲಿ? ಅಜ್ಜಿ, ಅವ್ರು ನನಗೆ ಮಾವಂದ್ರು, ನನ್ನ ತಂದೆ ಸಮಾನ. ಅವ್ರನ್ನ ನಾನು ಕೊಲ್ಲೋದಕ್ಕೆ ಹೇಗೆ ಸಾಧ್ಯ? ಮೊದಲು ನಿಮ್ಮ ತಲೆಯಲ್ಲಿರೋ ಯೋಚನೆನ ಕಿತ್ತು ಬಿಸಾಕಿ. ಕನಸು ಅದು ಹೇಗೆ ನಿಜ ಆಗತ್ತೆ? ನೋಡು, ನನಗೆ ಬಿದ್ದಿರೋದು ಬೆಳಗಿನ ಜಾವ ಕನಸು. ಅದು ನನಸಾಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಈಗ ನಾನು ಏನು ಮಾಡಬೇಕು? ನಿನಗೆ ಪರಮೇಶ್ವರ ಅಂದರೆ
ತುಂಬ ನಂಬಿಕೆ ಅಲ್ವಾ, ಭಕ್ತಿ ಅಲ್ವಾ? ಹೌದು ಅಜ್ಜಿ. ಹಾಗಾದರೆ ಆ ಪರಮೇಶ್ವರನ ಮೇಲೆ ಆಣೆ ಮಾಡಿ ನನ್ನಿಬ್ಬರು ಮಕ್ಕಳಿಗೂ ನಿನ್ನಿಂದ ಯಾವ ತೊಂದರೆ ಆಗೋದಿಲ್ಲ ಅಂತ. ಯಾಕೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ? ಪರಮೇಶ್ವರನ ಮೇಲೆ ಆಣೆ ಮಾಡು. ನೀವು ನಂಬಿರೋ ಮಣಿಯಿಂದ ಯಾವತ್ತೂ ನಿಮ್ಮ ಮಕ್ಕಳಿಗೆ ಯಾವ ಅಪಾಯನೂ ಆಗೋದಿಲ್ಲ. ಇದು ನಾನು ನಂಬಿರೋ ಪರಮೇಶ್ವರನ ಮೇಲೆ ಆಣೆ. ಈಗ ನಿಮಗೆ ಸಮಾಧಾನ ಆಯ್ತಾ? ಇಲ್ಲ. ಮತ್ತೇನು? ನಿನ್ನ ಜೊತೆ ಯಾವಾಗಲೂ ಇರ್ತಾಳಲ್ಲ ಆ ಚೋಟ್ ಮೆಣಸಿನ್ಕಾಯಿ, ಅವಳೆಲ್ಲಿ? ನೀರು ಬೇಕು ಅಂತ ಹೇಳಿದ್ಲು. ನಾನೇ ತಂದು ಕೊಡ್ತೀನಿ ಅಂದರೂ ಅವಳೇ ಕುಡಿದು ಬರ್ತೀನಿ ಅಂತ ಅಡುಗೆ ಮನೆಗೆ ಹೋಗಿದ್ದಾಳೆ. ಅವಳನ್ನ ವಿಚಾರಿಸ್ಕೊಂಡು ಬರ್ತೀನಿ. ನೀನು ಯಾರು? ಅರೆ ಅಜ್ಜಿ, ಇಷ್ಟು ದಿನ ನಾನು ನಿಮ್ಮನೇಲೇ ಇದ್ದೆ. ನಾನು ಯಾರು ಅನ್ನೋದು ನಿಮಗೆ ಗೊತ್ತಿಲ್ವಾ? ಏಯ್, ತಲೆ ಎಲ್ಲ ಮಾತಾಡಬೇಡ. ನಾನು ಕೇಳಿದ ಪ್ರಶ್ನೆಗೆ ನೇರವಾಗಿ ಉತ್ತರ ಹೇಳು. ನಾನು ಮಲ್ಲಿ. ಗೊತ್ತಿದೆ ನೀನು ಮಲ್ಲಿ ಅಂತ. ಹೌದು, ನಮ್ಮನೆಗೆ ಯಾಕೆ ಬಂದಿದ್ಯಾ ನೀನು? ನಿನ್ನ ಉದ್ದೇಶ ಏನು? ಅರ್ಜುನ್ ಬಾವನೇ ನನ್ನ ನಿಮ್ಮ ಮನೆಗೆ ಕರ್ಕೊಬಂದಿದ್ದು. ನನಗೇನು ಉದ್ದೇಶ ಇಲ್ಲ. ನೋಡು, ನನ್ನ ಹತ್ರ ನಿನ್ನ ಚಾಲಕಿ ಆಟಗಳನ್ನ ತೋರಿಸ್ಬೇಡ. ನಿನ್ನಲ್ಲಿರೋ ಸತ್ಯ ಹೇಳು. ಅಜ್ಜಿ, ನಾನು ದೇವಸ್ಥಾನದ ಹತ್ರ ಹೂ ಮಾರ್ತಿದ್ದವಳು. ನಮ್ಮ ಅಪ್ಪ ಅಮ್ಮ ನನ್ನನ್ನು ಇಬ್ಬರು ಬಿಟ್ಟು ಹೋದಾಗ ನನಗೆ ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಅಳ್ತಾ ಕೂತಿದ್ದೆ. ಆವಾಗ ಅರ್ಜುನ್ ಬಾವ ಬಂದು ಏನು ಅಂತ ಕೇಳಿದ್ರು. ನಾನು ಎಲ್ಲ ವಿಷಯನೂ ಹೇಳಿದೆ. ಆಗ ಅವರು ಈ ಮನೆಗೆ ಕರ್ಕೊಬಂದು ನೀನು ಎಲ್ಲೂ ಹೋಗಬಾರ್ದು, ಇಲ್ಲೇ ಇರಬೇಕು ಅಂತ ಮಾತು ತಗೊಂಡ್ರು. ಅವತ್ತಿಂದ ನಾನು ಇಲ್ಲೇ ಇದ್ದೀನಿ. ಮತ್ತೆ ಯಾಕೆ ನೀನು ನನ್ನ ಕನ್ಸಲ್ಲಿ ಹಾಕಿ ಕಾಣಿಸ್ಕೊಂಡೆ? ಅಜ್ಜಿ, ನಾನೇ ಕಾಣಿಸ್ಕೊಂಡೆ? ಅದು ಯಾಕಜ್ಜಿ ಏನೋ ಮಾತಾಡೋದಕ್ಕೆ ಬಂದು ಹಾಗೆ ನಿಂತೋಗ್ಬಿಟ್ರಿ? ಆಡೋ ಮಾತಲ್ಲಿ ಸುಳ್ಳಿದ್ಯಾ ಸತ್ಯ ಇದೆಯಾ ಅನ್ನೋದು ಸುಲಭವಾಗಿ ಗೊತ್ತಾಗ್ಬಿಡತ್ತೆ ಅಜ್ಜಿ. ಯಾವ ಸುಳ್ಳು ಇಲ್ಲ, ಯಾವ ಸತ್ಯನೂ ಇಲ್ಲ. ಹೋಗಿ ಬಿತ್ಕೋಗೋ. ತ್ರಿವೇಣಿ, ಪಾಪಿಗಳು ಚಿರಾಯು ಅಂತಾರೆ, ಆದರೆ ಆ ಮಾತು ಸತ್ಯ ಅಲ್ಲ. ನಿನ್ನ ಮಕ್ಕಳ ಅಂತ್ಯ ಹತ್ರದಲ್ಲೇ ಇದೆ. ಅದು ನಿನಗೆ ಕನಸಿನ ರೂಪದಲ್ಲಿ ಗೋಚರ ಆಗಿದೆ. ಯಾಕೆ ನೀವಿಬ್ರು ಹೀಗೆ ನಿಂತಿದ್ದೀರಾ? ಅಲ್ಲ ಅಮ್ಮ, ನನ್ನ ಮೇಲೆ ನಮ್ಮ ಅಣ್ಣನ ಮೇಲೆ ಯಾವತ್ತೂ ಇಲ್ಲದೆ ಇರೋ ಪ್ರೀತಿ, ಮಮಕಾರ, ವಾತ್ಸಲ್ಯ ಅದೇನು ಸಡನ್ನಾಗಿ